ನಿನ್ನೆ ಪೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಬಹಳಷ್ಟು ಅಮಾನವೀಯ. ಕಾರಣ ಏನು ಅಂತಂದ್ರೆ ಅಂತಹ ದುರ್ಘಟನೆ, ಅಂತಹ ಒಂದು ಸನ್ನಿವೇಶ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟೂ ಮಾಡಿರ್ಲಿಲ್ಲ. ಆದ್ರೆ ಅಂತಹ ಕೆಟ್ಟದಾದಂತಹ ಘಳಿಗೆ ಬಂದಿದೆ. ಅದರ ಬಗ್ಗೆ ಯಾಕಂದ್ರೆ ಅಂತಹ ಪ್ರಶ್ನೆಗಳನ್ನ ಕೇಳೋ ಸಂದರ್ಭದಲ್ಲಿ ನಮಗೂ ಸಹಿತ ತುಂಬಾ ಮುಜುಗರ ಆಗುತ್ತೆ, ಆ ಘಟನೆ ಹೇಗಾಯ್ತು ಅಂತ. ಆದ್ರೂ ಸಹಿತ ಸರ್, ನೀವು ಈ ಒಂದು ಸ್ಥಳಕ್ಕೆ ಬಂದಿದ್ದೀರಾ. ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿನ್ನೆ ಅಮಿತ್ ಶಾ ಅವ್ರ ಜೊತೆ ಕುತ್ಕೊಂಡು ಸಭೆಯನ್ನ ಮಾಡುವಂತ ಸಂದರ್ಭದಲ್ಲೂ ಇದ್ರಿ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಸರ್ ಈಗ ಸದ್ಯಕ್ಕೆ? ನಿನ್ನೆ ಮೊನ್ನೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಇತ್ತು ಗುಲ್ಮಾರ್ಗ್ ನಲ್ಲಿ 2 ದಿವಸ, ಶ್ರೀನಗರದಲ್ಲಿ 2 ದಿವಸ. ಆ ಕಾರಣಕ್ಕೆ ನಾನು ಬಂದಿದ್ದೆ. ನಿನ್ನೆ ಮೀಟಿಂಗ್ ನಡೀತಾ ಇತ್ತು. ಮೀಟಿಂಗ್ ನಡೀತಾ ಇರಬೇಕಾದ್ರೆ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಸಡನ್ ಆಗಿ ಚೀಫ್ ಸೆಕ್ರೆಟರಿ ಅವರು ಈ ತರದ ಅಟ್ಯಾಕ್ ಆಗಿದೆ ಹಿಂಗೆ ಅಂತ ಹೇಳಿ ಮಾಹಿತಿ ತಿಳಿಸಿ ಹೊರಗಡೆ ಹೊರಟು. ನಿನ್ನೆ ಮೊನ್ನೆ ತುಂಬಾ ಜನ ಕನ್ನಡದವ್ರನ್ನ ಮೀಟ್ ಮಾಡಿದ್ದೆ ನಾನು. ಇಲ್ಲಿ ಏರ್ಪೋರ್ಟ್ ನಲ್ಲಿ ಫೋಟೋ ತಗೊಳಕ್ ಬಂದಂತವ್ರು, ಅಲ್ಲಿ ಗುಲ್ಮಾರ್ಗ್ ನಲ್ಲಿ ಮೇಲ್ಗಡೆ ಫೋಟೋ ತಗೊಂಡವರು, ಆರ್ಮಿ ಕ್ಯಾಂಪ್ ಹತ್ರ ಇದ್ದಂತವ್ರು. ಸಹಜವಾಗಿ ನಮ್ಮವ್ರು ಯಾರು ಇದ್ರೆ ಅಟ್ಯಾಕ್ ನಲ್ಲಿ ಏನಿದೆ ಅಂತ ಅವ್ರಿಗೆ ಸಹಾಯ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇಮಿಡಿಯೇಟ್ ಆಗಿ ಇಲ್ಲಿ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ಲೆಫ್ಟಿನೆಂಟ್ ಗವರ್ನರ್ ಅವರ ಆಫೀಸು, ಡಿಜಿಪಿ, ನಮ್ಮ ಶ್ರೀನಗರದ DC, ನಮ್ಮ CRPF ನ ಇಲ್ಲಿನ ಕಮಾಂಡೆಂಟ್ ಎಲ್ಲರ ಜೊತೆಗೆ ಮಾತನಾಡಿ ವಿಷಯಗಳು ತಗೊಂತು. ಸಂಜೆ ಒಳಗಡೆ ಮಾಹಿತಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಕರ್ನಾಟಕದಿಂದ ಸುಮಾರು 3 ಜನ ಇದರಲ್ಲಿ ತೀರ್ಕೊಂಡಿದ್ದಾರೆ ಅಂತ. ಪೆಹಲ್ಗಾಮ್ನಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅನ್ನುವಂಥದ್ದು ಬೆಟ್ಟದ ಮೇಲಿರುವಂತಹ ಒಂದು ಮಡು. ಅದು ಆ ಮೆಡೋದಲ್ಲಿ ಅವರೆಲ್ಲರೂ ಇದ್ದಿದ್ರಿಂದ ತುಂಬಾ ಜನ ಕೆಳಗಡೆ ಬರಕ್ ಆಗದಲೆ ಬ್ಲೀಡಿಂಗ್ ನಿಂದಾಗಿ ಬಹಳ ಜನ ಸತ್ತೋಗಿದ್ದಾರೆ. ಎಷ್ಟೋ ಜನ ಅವ್ರ ಎದುರುಗಡೆ 2 ವರ್ಷದ ಮಗು, 7-8 ವರ್ಷದ ಮಕ್ಕಳ ಎದುರುಗಡೆ ತಂದೆಗೆ ಹೆಸರು ಕೇಳಿ ನೀನ್ ಹಿಂದೂನಾ ಅಂತ ಕೇಳಿ ತಲೆಗೆ ಗನ್ ಶಾಟ್, ಹೆಡ್ ಶಾಟ್ ಹೊಡೆದು ಸಾಯಿಸಿದ್ದಾರೆ. ಅಲ್ಲಿಂದ ಅವ್ರು ಏನು ಮಾಡಕ್ಕಾಗ್ದಲೆ ವಾಪಸ್ಸು ಬೈ ಫುಟ್ ಕುದುರೆ ಮೇಲೆ ಕೆಳಗಡೆ ಎಲ್ಲ ಬರಬೇಕಾಯ್ತು, ಅರ್ಚ್ಕೊಂಡ್ ಬರಬೇಕಾಯ್ತು. ಕೆಲವರಿಗೆ ಗುಂಡಿನ ಗಾಯ ಎದೆಗೆ ಇದಕ್ಕೆ ಬೆದ್ದಿದ್ರು ಸಡನ್ ಆಗಿ ಅಲ್ಲಿಗೆ ಅದು ಒಂದ್ ಗಂಟೆ ಟ್ರೆಕ್ ಮೇಲಿರೋದ್ರಿಂದ ಯಾವುದೇ ಮೆಡಿಸಿನಲ್ ವ್ಯವಸ್ಥೆ ಸಪೋರ್ಟ್ ಕೊಡಕ್ ಆಗದಲೆ ಬ್ಲೀಡಿಂಗ್ ಆಗಿ ಎಷ್ಟೋ ಜನ ಸತ್ತೋಗಿದ್ದಾರೆ. ಹೀಗೆ ಬರ್ಬರವಾಗಿ 26 ಜನರ ಮರ್ಡರ್ ನೆನ್ನೆ ಆಗಿರುವಂತದ್ದು ಟೆರರಿಸ್ಟ್ ಗಳು ಮಾಡಿರೋದು. ಇವತ್ತು ಅಮಿತ್ ಶಾ ಅವರು ಕೂಡ ಬಂದು ಅವ್ರನ್ನೆಲ್ಲರೂ ಮಾತನಾಡಿಸಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ನಿನ್ನೆ ರಾತ್ರಿ ರಾಜ್ಯ ಸರ್ಕಾರದಿಂದ ಕೂಡ ಸಂತೋಷ್ ಲಾಡ್ ಅವರು ನಿನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಬಂದ್ರು. ಚೇತನ್ ಅಂತ ಹೇಳಿ ನಮ್ಮ DIG ಅವರು ಬಹಳ ಒಳ್ಳೆ ಕೋಆರ್ಡಿನೇಷನ್ ಮಾಡ್ತಾ ಇದ್ರು. ನಾನು ಚೀಫ್ ಸೆಕ್ರೆಟರಿ ಅವ್ರ ಜೊತೆಗೆ ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ ಸಂಪರ್ಕದಲ್ಲಿದ್ದೀನಿ. ಈಗಲೂ ಕೂಡ ಚೀಫ್ ಸೆಕ್ರೆಟರಿ ಅವರಿಗೆ ಮಾತನಾಡಿ 3 ಗಂಟೆ ಹೊರಟಿರೋದನ್ನ ಅವರಿಗೆ ಮಾಹಿತಿ ತಿಳಿಸಿದ್ದೀನಿ. ಸ್ಪೆಷಲ್ ಏರ್ಕ್ರಾಫ್ಟ್ ಗಳು ಅರೇಂಜ್ ಆಗಿದೆ. ಈಗ ಮಧ್ಯಾಹ್ನ 3 ಗಂಟೆ ಮಂಜುನಾಥ್ ರಾವ್ ಅವರ ಕುಟುಂಬ ಬರುವಂತದ್ದಿದೆ. ನಾನು ಅವ್ರ ಜೊತೆಗೆ ನಮ್ಮೂರಿನ ನಿವಾಸಿಗಳು ಬಟ್ ಆಂಧ್ರ ಪ್ರದೇಶದ ಮೂಲ ಆಗಿರುವಂತಹ ಮಧುಸೂದನ್ ರಾವ್ ಅವರು ಬೆಳಗ್ಗೆ ರಿಕ್ವೆಸ್ಟ್ ಮಾಡಿದ್ರು ನನಗೆ, ಚೆನ್ನೈಗೆ ವ್ಯವಸ್ಥೆ ಮಾಡ್ಕೊಡಿ, ನಮ್ಮ ಫ್ಯಾಮಿಲಿಗೆ ಅಲ್ಲಿಂದ ಹತ್ರ ಆಗುತ್ತೆ ಆಂಧ್ರಕ್ಕೆ ಹೋಗ್ಲಿಕ್ಕೆ, ಮಣ್ಣು ಮಾಡ್ಲಿಕ್ಕೆ ಅಂತ. ಅದು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಬಟ್ ಬಹಳ ದುರ್ದೈವದ ಸಂಗತಿ ಸರ್. ಇಲ್ಲ, ತುಂಬಾ ಬೇಜಾರಾಗುತ್ತೆ ಸರ್. ಯಾಕಂದ್ರೆ ನಾವು ಸಹಿತ ನೋಡ್ತಾ ಇದ್ವಿ, ವಿಜುವಲ್ಸ್ ಗಳು ಬಂದಿದಾವೆ. ಕೇವಲ 10 ದಿನಗಳಾಯ್ತು ಮದುವೆ ಆಗಿ. ಮತ್ತೆ ಆ ಮಗು 98% ತಗೊಂಡಿದೆ. ಆ ಮಗುವಿನ ಸಂತೋಷವನ್ನ ಅನುಭವಿಸಕ್ ಬಂದಿದೀವಿ ಅಂತ ಸ್ವತಃ ಪಲ್ಲವಿ ಅವರು ಹೇಳ್ತಾರೆ. ಅಂದ್ರೆ ಇಂತಹ ದುರ್ಘಟನೆಗೆ ಯಾವ ಮಟ್ಟಕ್ಕೆ ಅಂತಂದ್ರೆ ಅವರು ಪ್ರಿಪೇರ್ ಆಗಿದ್ರ ಅಥವಾ ಹೇಗಾಯ್ತು ಅಥವಾ ಏನದು ಅರ್ಥ ಅಂತ ಇದು? ಏನ್ ಪ್ರಿಪೇರ್ ಸರ್? ಐಸ್ ಕ್ರೀಮ್ ತಿಂತಾ ಇದ್ದವರು, ಮಕ್ಕಳು ಜೊತೆಗೆ ಲಾನ್ ಅಲ್ಲಿ ಸೆಲ್ಫಿ ತಗೋತಾ ಫೋಟೋ ಮಾಡ್ತಾ ಇದ್ದವರು, ಕಾಟನ್ ಕ್ಯಾಂಡಿ ತಿಂತಾ ಇದ್ದಂತ ಮಕ್ಕಳು, ಇವರ ಸರ್ ಅಟ್ಯಾಕ್ ಮಾಡೋದು ಅಂತಂದ್ರೆ? ಇವ್ರು ಯುದ್ಧ ಮಾಡಬೇಕು ಅಂತಂದ್ರೆ ಸಶಸ್ತ್ರ ಆಗಿರುವಂತ ಆರ್ಮಿ ಮೇಲೆ ಯುದ್ಧ ಮಾಡಬೇಕು. ಚಿಕ್ಕ ಮಕ್ಕಳು ಓಡಾಡ್ತಾ ಇರುವಂತ ವಯಸ್ಸಾದಂತವ್ರು, ಪಾರ್ಕ್ ನಲ್ಲಿ ಹೋಗ್ತಾ ಇರುವಂತವ್ರ ಮೇಲೆ ನಿರಾಯುಧವಾಗಿ ಅವ್ರ ಪಾಡಿಗೆ ಅವರು ವೈಯಕ್ತಿಕ ಸಮಯ ಕಳೀತಾ ಇರುವಂತವ್ರ ಮೇಲೆ ಬಂದು ಹೊಡೆದ್ರೆ ಹೇಳಿ ನನ್ನ ಮಕ್ಕಳು ಇವರು. ಇದಕ್ಕಿಂತ ಅಸಹ್ಯವಾದಂತ ಮತ್ತೊಂದು ಘಟನೆ ಬಹುಶಃ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಪಕ್ಕದಲ್ಲಿ ನಿಂತಿರೋ ಮುಸ್ಲಿಂ ಇದ್ದಾನಂತ ಅವನ ಹೆಸರು ಕೇಳ್ತಾರೆ. ಅವ್ನ್ ಮುಸ್ಲಿಂ ಅಂದ್ರೆ ಅವನಿಗೆ ಹೊಡೆದಿಲ್ಲ, ಅವನ್ ಪಕ್ಕದಲ್ಲಿ ಇರೋ ಹಿಂದೂ, ಅವನೇನ್ ಹೆಸರು ಕಲ್ಮಾ ಓದು ಅಂತ. ಅವನ್ ಮುಸ್ಲಿಂ ಅಲ್ಲ ಹಿಂದೂ ಅಂತ ಗೊತ್ತಾಗಿದ ತಕ್ಷಣ ಅವನಿಗೆ ಹೆಡ್ ಶಾಟ್. ಏನನ್ನಿಸ್ಬೇಕು? ಈ ಜಾತ್ಯತೀತವಾದ ಸೆಕ್ಯುಲರ್ ವಾದ ಅಂತ ಮಾತನಾಡೋರೆಲ್ರಿಗೂ ಇದಕ್ಕಿಂತ ಸ್ಪಷ್ಟ ನಿರ್ದೇಶನ ಬೇಕಾ? ಟೆರರಿಸಮಿಗೆ ರಿಲಿಜನ್ ಇಲ್ಲ, ಟೆರರಿಸಮಿಗೆ ರಿಲಿಜನ್ ಇದೆ ಸರ್. ಆ ರಿಲಿಜನ್ ಇರೋದಿಕ್ಕೇನೆ ಈ ರೀತಿ ಹೊಡೆದಿರೋದು. ಅವ್ರು ಬಹಳ ಸ್ಪಷ್ಟವಾಗಿ ಸಂದೇಶ ಕೊಡ್ತಾ ಇದ್ದಾರೆ. ಆ ಸಂದೇಶನ ಅರ್ಥ ಮಾಡ್ಕೊಳ್ಳದಲ್ಲೇ ಇರೋರು ನಾವು. ಆಮೇಲೆ ಅವ್ರು ಅಟ್ಯಾಕ್ ಮಾಡ್ತಾ ಇರೋದು ಯಾರ ಮೇಲೆ? ಸರ್ಕಾರದ ವ್ಯವಸ್ಥೆ ಮೇಲಲ್ಲ, ಅವ್ರ ಪೊಲೀಸ್ ಮೇಲೋ, CRPF ಮೇಲೋ, ಆರ್ಮ್ಡ್ ಫೋರ್ಸಸ್ ಮೇಲೋ ಮಾಡಿದ್ರೆ ಸರ್ಕಾರದ ಮೇಲೆ ಮಾಡ್ತಾ ಇರೋ ಯುದ್ಧ ಅದು. ಸಮಾಜದ ಮೇಲೆ ಮಾಡ್ತಾ ಇರೋ ಯುದ್ಧ ಇದು. ಇದಕ್ಕೆ ಸಮಾಜನೇ ಅರ್ಥಕೊಂಡು ಉತ್ತರ ಕೊಡ್ಬೇಕು.
ಇಲ್ಲ, ಇನ್ನೊಂದ್ ಕಡೆಗೆ ಏನಂದ್ರೆ ತುಂಬಾ ಚರ್ಚೆ ಆಗ್ತಿರುವಂತದ್ದು ಸ್ಪೆಷಲಿ ಅಂದ್ರೆ ಇತ್ತೀಚೆಗೆ ವಕ್ಫ್ ಬಿಲ್ ಯಾವಾಗ ಬಂತು ಆ ಕಾರಣಕ್ಕಾಗಿ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಘಟನೆ ಆಯ್ತು ಅಂತ. ಯಾಕಂದ್ರೆ ಒಂದ್ ಕಡೆ ಬಂಗಾಳದಲ್ಲಿ ಹೊತ್ತು ಉರಿತಾ ಇದೆ, ಮತ್ತೊಂದು ಕಡೆಗೆ ಎಲ್ಲಾ ಕಡೆಗೂ ಸಹಿತ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಗಳಾಗ್ತಾ ಇದೆ. ಮತ್ತೆ ಈಗ ಇದು ನೋಡಿ, ಇವತ್ತು ನೀವು ವಕ್ಫ್ ಬಿಲ್ ತಂದ್ವಿ ಅದಕ್ಕೋಸ್ಕರ ಸಂದೇಶ ಅಂತೀರಿ, ಅವತ್ತು CAA ತಂದ್ವಿ ಅದಕ್ಕೆ ಸಂದೇಶ ಅಂತೀರಿ, ಹಿಂದೆ 370 ಅಂದ್ರಿ ಅದಕ್ಕೆ ಸಂದೇಶ ಅಂತೀರಿ. ಇವ್ರು 1000 ವರ್ಷದಿಂದ ಸಂದೇಶ ಕೊಡ್ತಾನೆ ಇದ್ದಾರೆ ಸರ್. ರಾಮ ಮಂದಿರ ಕೆಡುವುದಾಗ್ಲೂ ಸಂದೇಶ ಕೊಟ್ರು, ನಾವ್ ಎಚ್ಚೆತ್ಕೊಳ್ಳಿಲ್ಲ. ಇವ್ರು ಔರಂಗಜೇಬು, ಟಿಪ್ಪು ಸುಲ್ತಾನು, ಬಾಬರ್ ಕಾಲದಿಂದನೂ ಸಂದೇಶ ಕೊಡ್ತಾನೇ ಇದಾರೆ. ಅವರು ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಸಂದೇಶ. ನಾವು ತಗೊಳಕ್ ರೆಡಿ ಇಲ್ಲ. ಭಗವಂತ ಬಂದ್ರು ನಮ್ಮನ್ನ ಕಾಪಾಡಕ್ ಸಾಧ್ಯ ಇಲ್ಲ. ಹಾಗಿದ್ರೆ ಸೊಲ್ಯೂಷನ್ ಏನು ಅಂತ, ಇದು ಎಷ್ಟರ ಮಟ್ಟಿಗೆ ನಡಿಬೇಕು, ಎಷ್ಟು ವರ್ಷಗಳ ಕಾಲ ನಡಿಬೇಕು ಅಂತ? ನೋಡಿ, ಇದಕ್ಕೆ 2 ಸೊಲ್ಯೂಷನ್ ಇದೆ. ಒಂದು, ಸರ್ಕಾರ ಕೊಡಬೇಕಾದಂತ ಉತ್ತರ. ಅದು ನಾವು ಹಿಂದೆನೂ ಕೂಡ ಬಾಲಾಕೋಟ್ ಟೈಮ್ ನಲ್ಲಿ ಕೊಟ್ಟಿದೀವಿ, ಪುಲ್ವಾಮಾ ಟೈಮ್ ನಲ್ಲಿ ಕೊಟ್ಟಿದೀವಿ, ಮುಂದೆನೂ ಕೊಡ್ತೀವಿ. ಅದು ಸರ್ಕಾರದ ಕೆಲಸ. ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ಈ ಅಟ್ಯಾಕ್ ಕೇವಲ ಸರ್ಕಾರದ ಮೇಲೆ ಆಗಿರೋದಲ್ಲ, ಇದು ಸಮಾಜದ ಮೇಲೆ ಆಗಿರುವಂತ ಅಟ್ಯಾಕ್. ಇದಕ್ಕೆ ಉತ್ತರ ಸಮಾಜ ಕೊಡಬೇಕು. ಅವ್ರು ಕೊಡ್ತಾ ಇರುವಂತ ಸಂದೇಶ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅವ್ರು ನಿಮ್ಮನ್ನ ಹೊಡಿತಾ ಬಂದಾಗ ನೀನು ಒಡಿಸಾದೋನ, ಕರ್ನಾಟಕದೋನ, ತಮಿಳ್ನಾಡಿನೋನ ಅಂತ ಕೇಳಲಿಲ್ಲ. ನೀನು ಬ್ರಾಹ್ಮಣನ, SC ನ, ಲಿಂಗಾಯತನ ಅಂತ ಕೇಳಲಿಲ್ಲ. ನೀನ್ ಹಿಂದೂನ ಅಂತ ಕೇಳಿದ್ರು. ಹಿಂದೂ ಅಂದಿದ ತಕ್ಷಣ ಹೊಡೆದಾಕಿದ್ರು. ಅವ್ರ ಕ್ಲಾರಿಟಿ ಏನು ಅಂತ ತಿಳ್ಕೊಳ್ಬೇಕು. ನಮ್ ಕ್ಲಾರಿಟಿ ಏನು ಅನ್ನೋದ್ರ ಬಗ್ಗೆ ನಾವು ಜಾಗೃತರಾಗಬೇಕು. ನಿನ್ನೆ ಪ್ರಧಾನಿಯವರಾಗಿರ್ಬೋದು ಅಥವಾ ಅಮಿತ್ ಶಾ ಆಗಿರಬಹುದು ಒಂದು ಟ್ವೀಟ್ ಅನ್ನ ಮಾಡ್ತಾರೆ, ಇದಕ್ಕೆ ತಕ್ಕ ಉತ್ತರವನ್ನ ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿಯಾದಂತಹ ಮೆಸೇಜ್ ಈ ಹಿಂದೆ ಆಗಿರ್ತಕ್ಕಂತಹ ಪುಲ್ವಾಮಾ ಅಟ್ಯಾಕ್ ಆದಂತಹ ರೀತಿಯಲ್ಲಿ ಕೊಡ್ತಾರ, ಅಥವಾ ಏನಂದ್ರೆ ಇಡೀ ಇಲ್ಲಿರುವಂತಹ ವ್ಯವಸ್ಥೆಯಲ್ಲಿ ಏನಂದ್ರೆ ಬದಲಾವಣೆ ತರೋದಕ್ಕೆ ಮುಂದಾಗ್ತಿದ್ದಾರೆ? ಯಾಕಂದ್ರೆ ಈಗ ಆಲ್ರೆಡಿ ಬದಲಾವಣೆ ತುಂಬಾ ಆಗಿದೆ, ಆದ್ರೂ ಸಹಿತ ಇಂತಹ ಹುಳುಗಳು ಇನ್ನೂ ಇದಾವಲ್ಲ ಅಂತ. ಸರ್, ಆಮೂಲಾಗ್ರವಾಗಿ ಇದನ್ನ ತೆಗೆದುಹಾಕುವಂತ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಪ್ರಯತ್ನ ಆಗುತ್ತೆ. ಯಾರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕೋ, ಯಾವ ಭಾಷೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಸರ್ಕಾರ ಉತ್ತರ ಕೊಡುತ್ತೆ. ಸರ್, ಈಗ ಕೊನೆಯ ಪ್ರಶ್ನೆ, ಇದು ರಾಜಕೀಯ ಆಗ್ಬಹುದು, ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ರಾಜಕೀಯ ಪ್ರಶ್ನೆ ಕೇಳಬಾರ್ದು. ಆದ್ರೂ ಸಹಿತ ಏನಂದ್ರೆ ಕಾಂಗ್ರೆಸ್ನ ಕರ್ನಾಟಕದ ಬಹಳಷ್ಟು ಜನ ನಾಯಕರು ಒಂದು ಟ್ವೀಟ್ ಅನ್ನು ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರ ವೈಫಲ್ಯ ಆಗಿದೆ, ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಬಹಳಷ್ಟು ಜನ ಟ್ವೀಟ್ ಅನ್ನ ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದಕ್ಕೆ ಏನು ನೀವು ಉತ್ತರವನ್ನ ಕೊಡ್ತೀರಾ? ನೋಡಿ, ಇಂಥ ಸಂದರ್ಭದಲ್ಲಿ ರಾಜಕಾರಣ ತಂದು ನನಗೆ ಮಾತನಾಡ್ಲಿಕ್ಕೆ ಇಷ್ಟ ಇಲ್ಲ. ಇವತ್ತು ಬೆಳಗ್ಗೆ ಕೂಡ ನಾನು ಸಂತೋಷ್ ಅವ್ರ ಜೊತೆಗೆ ನಿಂತ್ಕೊಂಡು ಹೆಗ್ಲು ಕೊಟ್ಕೊಂಡು ಕನ್ನಡಿಗರ ಸೇವೆ ಮಾಡ್ತಾ ಇದೀವಿ. ಆದ್ರೆ ಒಂದು ವಿಷಯ ನಾನು ನಿಮಗೆ ಹೇಳ್ತೀನಿ, ಈ ದೇಶದಲ್ಲಿ ಇವತ್ತು ಟೆರರಿಸಂ ಅಂತ ಇದಿದ್ರೆ, ಇಷ್ಟು ಜಡವಾಗಿ ಬೇರೆಯವರಿದ್ರೆ, ಅದಕ್ಕೆ ಹಾಲು, ಗೊಬ್ಬರ, ನೀರು ಎಲ್ಲ ಹಾಕಿ ಪೋಷಣೆ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಇವತ್ತು ಕೂಡ ಇಷ್ಟೆಲ್ಲ ಮಾತಾಡ್ತಾ ಇದಾರಲ್ಲ ಕಾಂಗ್ರೆಸ್ನವರು, ಹಿಂದೂಗಳಿಗೆ ವಿರುದ್ಧ ಮಾಡಿರುವಂತಹ ಅಟ್ಯಾಕ್ ಇದು. ಈಗ್ಲಾದ್ರೂ ಹಿಂದೂಗಳು ಜಾಗೃತರಾಗಿ ಅಂತ ಹೇಳೋ ಅಂತ, ಟ್ವೀಟ್ ಮಾಡುವಂತನಾದ್ರೂ ಧೈರ್ಯ ಈ ಕಾಂಗ್ರೆಸ್ನವ್ರಿಗೆ ಇದೆಯಾ? ಈ ಇಡೀ ನಮ್ಮ ದೇಶದ ಸಮಾಜವನ್ನ ದಿಕ್ ತಪ್ಪಿಸಿ ಅವರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಗೆ ಮಾರಾಟ ಮಾಡ್ಕೊಂಡಿರುವಂತವ್ರು ಇವತ್ತು ನರೇಂದ್ರ ಮೋದಿಗೆ, ಅಮಿತ್ ಶಾಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಓಕೆ ಸರ್, ನಾನು ಇಲ್ಲಿ ಬರ್ಬೇಕಾದಂತ ಸಂದರ್ಭದಲ್ಲಿ ಸುಮಾರು 26 ದೇಹಗಳನ್ನ ನೋಡಿರುವಂತದ್ದು, ಅಲ್ಲಿ ಇಟ್ಟಿದ್ದಾರೆ. ಅದ್ ನೋಡಿದಾಗ ಹೊರಗಡೆ ಮಕ್ಕಳು ಅಳ್ತಾ ಇದ್ದಾರೆ, ಅವರ ಕುಟುಂಬಸ್ಥರು ಅಳ್ತಾ ಇದ್ದಾರೆ. ಯಾವ ಮಟ್ಟದ ಪರಿಸ್ಥಿತಿ ಅಂದ್ರೆ ಯಾರು ಹೋಗ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡುವಂತಹ ಪರಿಸ್ಥಿತಿಯಲ್ಲೂ ಇರದೇ ಇರುವಂತಹ ಪರಿಸ್ಥಿತಿ. ಏನಂತ ಹೇಳ್ತಾರೆ ಅವ್ರಿಗೆ? ಏನಂತ ಅಂದ್ರೆ ಸಮಾಧಾನ ಮಾಡುವಂತದ್ದಿದೆ ಅಂತಹ ಕುಟುಂಬಗಳಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಏನು ಹೇಳಲಿಕ್ಕೆ ಆಗೋದಿಲ್ಲ ಸರ್. ನನಗಂತೂ ದಿಕ್ಕೆ ತೋಚಲ್ಲ ಅಂತ ಸಂದರ್ಭದಲ್ಲಿ. ಇವತ್ತು ಬೆಳಗ್ಗೆ ಪಲ್ಲವಿ ಅವರ ಜೊತೆಗೆ ಹೋಗಿ ಕೂತಿದ್ವಿ. ಇಲ್ಲಿನ ವಿರೋಧ ಪಕ್ಷದ ನಾಯಕರನ್ನು ಜೊತೆ ಕರ್ಕೊಂಡು ಹೋಗಿದ್ದೆ. ಏನ್ ಹೇಳ್ತೀರಿ ನೀವು ಅವರಿಗೆ? ಜೀವ ಹೋಗಿರೋ ಜೀವ ನೀವು ವಾಪಸ್ ತಗೊಂಬಂದ್ ಕೊಡಕ್ಕಾಗತ್ತಾ? ಸುಜಾತ ಅವ್ರ ಮಗು ಅವ್ರ ತೊಡೆ ಮೇಲೆ ಕೂತಿತ್ತು, ಎದುರುಗಡೆ ಅವ್ರ ತಂದೆ ಪ್ಲೈವುಡ್ ಬಾಕ್ಸ್ ಅಲ್ಲಿ ಬಾಡಿ ಹಾಕಿದ್ರು. ಏನು ಗೊತ್ತಾಗಿಲ್ಲ. ಏನು ಅಂತಂದ್ರೆ ನೆನ್ನೆ ಅಪ್ಪಂಗ್ ಬ್ಲಡ್ ಬಂತು. ಏನ್ ಹೇಳ್ತೀರಾ 3 ವರ್ಷದ ಮಗುಗೆ? ಏನು ಉತ್ತರ ಕೊಡ್ತೀರಿ? 10 ದಿವಸ ಆಗಿದೆ ಲೆಫ್ಟಿನೆಂಟ್ ವಿನಯ್ ನಾಯರ್ ಅವರದ್ದು, ನೇರ್ವಾಲ್ ಅವರದ್ದು ಮದುವೆ ಆಗಿ. ನನ್ಗೆ 1 ತಿಂಗಳಾಯ್ತು ಸರ್ ಮೊನ್ನೆ ಮದುವೆ ಆಗಿ. ಹೊಸ ಜೀವನ ಕಾಲಿಟ್ಟಿದ್ದಾರೆ, ಹೊಸ ಕನಸುಗಳಿರ್ತವೆ, ಹೊಸ ಜೀವನ ಶುರು ಮಾಡ್ತಿದ್ದೀವಿ ಅನ್ನೋದಿರತ್ತೆ. ಇವತ್ತು ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಹನಿಮೂನ್ ಮುಗಿಸ್ಕೊಂಡು, ನಾನಿವತ್ತು ಅಲ್ಲಿ ಸಂದೀಪ್ ಅಂತ IPS ಆಫೀಸರು, ಅಲ್ಲಿ DC ಆಫೀಸ್ ಜೊತೆಗೆ ಅವ್ರ ಜೊತೆಗೆ ನಾನೇ ಕೋಆರ್ಡಿನೇಷನ್ ಮಾಡಿ ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಕೊಡಿಸ್ದೆ.
ಈಗ ವಾಪಸ್ ಹೋಗ್ತಾ ಆ ಹೆಣ್ಮಗಳು ಹನಿಮೂನ್ ಮುಗಿಸಿ ಗಂಡಂದು ಬಾಡಿ ಜೊತೆ ಕೈಯಲ್ಲಿ ಗಂಡನ್ ಡೆತ್ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೇಕು. ಏನ್ ಹೇಳ್ತೀರಿ ನೀವು ಅವಳಿಗೆ? ಏನು ಅಂತ ಸಮಾಧಾನ ಹೇಳ್ತೀರಿ ಇಂಥದಕ್ಕೆ? ಇದಕ್ಕೆ ನಾನು ಆಗ್ಲೇ ನಿಮಗೆ ಬಹಳ ಕ್ಲಿಯರ್ ಆಗಿ ಹೇಳಿದೀನಿ. ಇದನ್ನ ಅರ್ಥ ಮಾಡ್ಕೊಳ್ತಾರೆ. 1000 ವರ್ಷದಿಂದ ಅವರು ಸ್ಪಷ್ಟವಾಗಿ ಸಂದೇಶ ಕೊಡ್ತಾನೆ ಇದ್ದಾರೆ. ನಾವು ಸಂದೇಶ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಇನ್ನಾದ್ರೂ ನಾವು ಸಂದೇಶ ಅರ್ಥ ಮಾಡ್ಕೊಳ್ಳಿಲ್ಲ. ಒಂಥರ ರಿವಿಷನ್ ಸರ್, ಇದು ಮಾಡಿಸ್ತಾನೆ ಇದಾರೆ ಅವ್ರು ನಮಗೆ. ಈಗ್ಲೂ ನಾವು ಪಾಠ ಕಲೀಲಿಲ್ಲ ಅಂತಂದ್ರೆ ದೇವರೇ ಬಂದು ಇಳಿದು ನಮ್ಮನ್ನ ಸೇವ್ ಮಾಡಕ್ಕಾಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ಇದು ನಿಜವಾಗ್ಲೂ ಸಹಿತ ಬೇಸರ. ಕಾರಣ ಏನು ಅಂತಂದ್ರೆ ಭಯೋತ್ಪಾದನೆಗೆ ಯಾವುದೇ ಕಾರಣಕ್ಕೂ ಸಹಿತ ಜಾತಿ ಇಲ್ಲ ಅಂತಾರೆ. ಆದ್ರೆ ಜಾತಿ ಧರ್ಮ ಎಲ್ಲವನ್ನ ಸಹಿತ ಕೇಳಿ ಹೊಡೆಯುವಂತದ್ದಿದೆಯಲ್ಲ, ತುಂಬಾ ಬೇಸರದ ಸಂಗತಿ. ನಾನು ಸಹಿತ ಈ ಶ್ರೀನಗರಕ್ಕೆ ಬಂದಾಗ ಈ ಹಿಂದೆ ಏನಂದ್ರೆ ತುಂಬಾ ಸಂದರ್ಭದಲ್ಲಿ ಬಂದಿದ್ದೆ. ಆದ್ರೆ ಈ ರೀತಿಯಾದಂತಹ ಒಂದು ಕೆಟ್ಟ ಘಟನೆಗೆ ಇಲ್ಲಿ ಬಂದು ರಿಪೋರ್ಟಿಂಗ್ ಮಾಡ್ತೀನಿ ಅನ್ನುವಂಥದ್ದು ಅನ್ಕೊಂಡಿರ್ಲಿಲ್ಲ. ಆದ್ರೆ ತುಂಬಾ ಬೇಸರ ಆಗ್ತಿದೆ. ನಿಜವಾಗ್ಲೂ ಸಹಿತ ಇಲ್ಲಿರುವಂತಹ ಘಟನೆಗಳನ್ನ ರಾಜ್ಯದ ಜನರ ಕಣ್ಮುಂದ್ಗಡೆ ಇಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಅದನ್ನ ನಿರಂತರವಾಗಿ ಪ್ರತಿ ಹಂತದಲ್ಲೂ ಸಹಿತ ನಿಮ್ಮ ಮುಂದ್ಗಡೆ ರಿಯಾಲಿಟಿಗಳನ್ನ ಇಡುವಂತಹ ಕೆಲಸವನ್ನ ಮಾಡೋದಕ್ಕೆ ನಾವು ಏನಂದ್ರೆ ಈ ಒಂದು ಸ್ಥಳದಿಂದನೇ ರಿಪೋರ್ಟಿಂಗ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೀವಿ. ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಶ್ರೀನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.